ಯಾಕ್ಲಾ ಯಾಕ್ಲಾ ಹಾಂ ಹಾಂ ಕೆರಿಬಾರ್ದು ಯಾಕೆ ಏನಾಯ್ತು ಈ ಚಳಿಲಿ ಗಾಳಿಲಿ ನನ್ನ ಆಚೆ ಬಿಟ್ಟಿದ್ದೀರಲ್ಲ ಅಂತ ಚಿಕ್ಕಿ ಮಸಾಜಿಂಗ್ ಸೆಷನ್ ಅಜ್ಜಿ ನೀವು ಹುಚ್ಚ ಹೋಯ್ಕೋತಾಳ್ರಿ ನೀನು ಹೋಯ್ಕೊಳಕಾಯ್ತದ ಹೋಯ್ಲಿ ಬಿಡು ನೀನು ಕೇಳಿಸ್ಕೊಂಡಿದ್ದೀನಿ ನಾಳೆ ನೀನು ಹೋಯ್ತೀಯ ನಾನು ಇಲ್ಲ ಹೋಗ್ಕೊಳ್ಳಿ ಬಿಡು ಹೇಳ್ತೀನಿ ನೋಡಿ ಬಂದು ಅಂದ್ರು ಒಂದ್ಸಾರಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನಸ ಅಲೋಕ್ ಕನ್ನಡ ಚಾನಲ್. ನಾವು ನಮ್ಮ ಪಾಪು ಎಲ್ಲರೂ ಆಚೆ ಹೊರಟಿದ್ದೀವಿ. ಅಲ್ಲಿದೆ ಪಾಪ, ಅಲ್ಲಿದೆ ಬೂ ಹೋಗ್ತಾ ಇದ್ದೀವಿ. ಪಾಪಾಗೆ ತಾಚಿ ಬಂದಿದೆ. ಆ್ಯಕ್ಚುಲಿ ನಾವಿವಾಗ ಒಂದು ಫೋಟೋ ಶೂಟ್ಗೆ ಅಂತ ಹೋಗ್ತಾ ಇದ್ದೀವಿ. ಲೈಮ್ ಸ್ಕ್ರೀನ್ ಪ್ರೊಡಕ್ಷನ್ ಕಂಪನಿ. ಇನ್ಸ್ಟಾಗ್ರಾಮಲ್ಲಿ ನೋಡಿ ಅಪ್ಲೈ ಮಾಡಿದ್ವಿ ಲಾಸ್ಟ್ ವೀಕ್. ಅವರು ಇವತ್ತಿಗೆ ಮಕ್ಕಳು ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳಿ ಇವತ್ತಿಗೆ ಬರೋದಕ್ಕೆ ಹೇಳಿದ್ದಾರೆ. ಅವ್ರ ಮಕ್ಕಳದ್ದು ಫೋಟೋಸು ಡೀಟೇಲ್ಸ್ ಎಲ್ಲ ಕಳಿಸಿದ್ದೆ. ಸೊ ಫಸ್ಟ್ ಫೋಟೋಶೂಟ್ ಪಾಪುಗಳಿಗೆ. ಆ್ಯಕ್ಚುಲಿ ಇವಾಗ 6 months ಕಂಪ್ಲೀಟ್ ಆಗ್ತಾ ಇದೆ. ಈ ಟೈಮಲ್ಲಿ ಫಸ್ಟ್ ಫೋಟೋಶೂಟ್ ಅಂದರೆ ಸ್ವಲ್ಪ ಎಕ್ಸೈಟ್ಮೆಂಟ್ ಇದೆ, ಚೆನ್ನಾಗಿ ಅನ್ನಿಸ್ತಾ ಇದೆ, ಖುಷಿ ಆಗ್ತಾ ಇದೆ. ಹಾಗಾಗಿ ಮಿಸ್ ಮಾಡ್ಕೋಬಾರ್ದು ಅಂತ ಹೊರಟಿದ್ದೀವಿ. ಕೋರಮಂಗಲದಲ್ಲಿ ಇರೋದು ಆಫೀಸ್ ಅವ್ರದ್ದು. ಅಲ್ಲಿಗೆ ಹೋಗಬೇಕು. 1/2 hour ಆಗುತ್ತೆ. ಇನ್ನೂ ಪಾಪಗೆ ನಿದ್ದೆ ಬರ್ತಾ ಇದೆ. ಇವಳು ನನ್ನ ಹತ್ರ ಕೂತಿದ್ದಾಳೆ, ಚಿಕ್ಕವಳು ಅಮ್ಮನ ಹತ್ರ ಕೂತಿದ್ದಾಳೆ. ಅಪ್ಪನೂ ಬರ್ತಾ ಇದ್ದಾರೆ. ನನ್ನ ಹಸ್ಬೆಂಡ್ ಗಾಡಿ ಓಡಿಸ್ತಾ ಇದ್ದಾರೆ. ಅಲ್ಲಿ ಹೋದ್ಮೇಲೆ ಏನೇನಾಯಿತು ಏನು ಅಂತ ವಿಡಿಯೋ ಮಾಡಿ ಹೇಳ್ತೀನಿ. ಇನ್ ಕೇಸ್ ಏನಾದರೂ ಅವ್ರು ಪರ್ಮಿಷನ್ ಕೊಟ್ಟರೆ ಅಲ್ಲಿದ್ದು ವಿಡಿಯೋ ಮಾಡಿ ಹಾಕ್ತೀನಿ. ಹೇಗೆಲ್ಲ ಆಯಿತು ಫೋಟೋಶೂಟು, ಯಾವ ಡ್ರೆಸ್ಸಲ್ಲಿ ತೆಗೆಸ್ಕೊಂಡ್ವಿ ಏನು ಅಂತೆಲ್ಲ ಡೀಟೇಲಾಗಿ. ಪರ್ಮಿಷನ್ ಕೊಡಲಿಲ್ಲ ಅಂದರೆ ಹಾಗೆ ಚಿಕ್ಕ ಬೈಟ್ಸ್ನ ಅಟ್ಯಾಚ್ ಮಾಡ್ತೀನಿ, ನೋಡ್ಕೊಳ್ಳಿ. ನೀವು ನಿಮ್ಗೇನಾದರೂ ಚಿಕ್ಕ ಮಕ್ಕಳಿದ್ರೆ, ಆ್ಯಕ್ಚುಲಿ ಅಲ್ಲಿ ಕೊಟ್ಟಿರೋದು 3 months 18 years ತನಕ ಫೋಟೋಶೂಟ್ ಮಾಡಿಸ್ತಾರೆ ಅಂತ. ಹಾಗಾಗಿ ನಮ್ಮದು 6 months ಆಗ್ತಾಯಿದೆ ಪಾಪುದು. ನೀವು ಯಾರಾದರೂ ಪಾಪುಗಳಿದ್ದರೆ ಅಲ್ಲಿಗೆ ಅಪ್ಲೈ ಮಾಡಿಕೊಂಡು ಹೋಗ್ಬೋದು. ಚೆನ್ನಾಗಿ ಮಾಡ್ತಾರೋ ಇಲ್ವೋ ಅನ್ನೋದನ್ನ ಅಲ್ಲಿ ಹೋದ್ಮೇಲೆ ನಿಮಗೆ ಹೇಳ್ತೀನಿ ನಮ್ಮದು ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ. ಸೊ ಅಲ್ಲಿ ತನಕ ನೀವು ವೆಯ್ಟ್ ಮಾಡ್ತಾಯಿರಿ. ಬಾಯ್. ಒಳಗಡೆ ಬರ್ತಿದ್ದಂಗೆ ತುಂಬ ಜನ ಇದ್ದರು. ಫಾರ್ಮ್ ಕೊಟ್ಟರು. ಫಸ್ಟು ಇದನ್ನು ಫಿಲ್ ಮಾಡಿ ಆಮೇಲೆ ಒಳಗಡೆ ಎಂಟ್ರಿ ಕೊಡ್ತೀವಿ ಅಂತ ಹೇಳಿದ್ರು. ಇದನ್ನು ಮಾಡ್ತಾ ಇದ್ವಿ. ಮಾಡಾದಮೇಲೆ ಒಳಗಡೆ ಬಿಟ್ಟರು. ತುಂಬ ಜನ ಅಂದರೆ ತುಂಬ ಜನ ಇದ್ದರು. ಜಾಗ ಚಿಕ್ಕದಿತ್ತು. ಆಲ್ಮೋಸ್ಟ್ ಅದರಲ್ಲಿ ಒಂದು 30-40 ಮಕ್ಕಳುಗಳು ಬಂದಿದ್ದರು. ಆ ಮಕ್ಕಳಿಗೆ ಪೇರೆಂಟ್ಸ್ಗಳು ಒಬ್ಬೊಬ್ಬರಿಗೆ ಇಬ್ಬರಿಬ್ಬರು ಪೇರೆಂಟ್ಸ್ಗಳು ಬಂದಿದ್ದರು. ತುಂಬಾ ಕ್ರೌಡ್ ಇತ್ತು. ಅವ್ರನ್ನ ನಾನು ಕೇಳಿದೆ, ಒಂದು ವೀಡಿಯೋ ಮಾಡ್ಕೊಳ್ತೀನಿ, ಈ ಥರ ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಸೊ ಅದರಲ್ಲಿ ನಾನು ಇದನ್ನು ಹಾಕ್ಬೋದಾ ಏನು ಅಂತ ಕೇಳಿದ್ದಕ್ಕೆ, ಇಲ್ಲ ಬೇಡ ಆಗೋದಿಲ್ಲ, ಯಾಕಂದರೆ ಸ್ವಲ್ಪ ಇಶ್ಯೂಸ್ ಆಗಿದೆ, ಬೇರೆ ಮಕ್ಕಳುಗಳಿಗೆ ಅವ್ರ ಪೇರೆಂಟ್ಸ್ಗಳಿಗೆ ಇದು ಇಷ್ಟ ಇರೋದಿಲ್ಲ, ಹಾಗಾಗಿ ನೀವು ಹಾಕಬೇಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ಜಾಸ್ತಿ ಏನೂ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ನಮ್ಮ ಪಾಪು ಟೈಮ್ ಬಂದಾಗ ಇನ್ನೂ ಒಳಗಡೆ ಒಂದು ಸ್ಟುಡಿಯೋ ಇರುತ್ತೆ, ಅದ್ರ ಒಳಗಡೆ ಕರೆಸ್ಕೊಂಡ್ರು. ಅಲ್ಲಿ ಹೋದಾಗ 1-2 ನಿಮಿಷದ ಕ್ಲಿಪ್ನ ನಾನು ತೊಗೊಂಡೆ ಅಷ್ಟೇ. ಅದು ಕೂಡ ಅವ್ರನ್ನ ಕೇಳಿ ಅವರು ಬೇಡ ಅಂತಿದ್ರು. ಇಲ್ಲ 1-2 ನಿಮಿಷದ ಅಷ್ಟೇ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ನೋಡಿ ಅಲ್ಲೆಲ್ಲ ಬೇರೆ ಮಕ್ಳದ್ದು ಫೋಟೋಶೂಟ್ ನಡೀತಾ ಇದೆ. ಆ್ಯಕ್ಚುಲಿ ನಾನೇನು ಹೇಳೋದಂದರೆ, ಜನಗಳು ನೋಡಲಿ ಅಂತಲೇ ಆ್ಯಡ್ ಫೋಟೋಶೂಟ್ಗೆ ಕರ್ಕೊಂಬಂದಿರ್ತಾರೆ. ಆ ಥರ ಇರಬೇಕಾದ್ರೆ ನಾವು ಯೂಟ್ಯೂಬಲ್ಲಿ ಹಾಕೋದು ಅವ್ರಿಗೆ ಏನು ತೊಂದರೆ ಆಗುತ್ತೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಏನೋ ಅವ್ರ ಮೈಂಡ್ಸೆಟ್ ಅವ್ರಿಗಿರುತ್ತೆ ಬಿಡಿ, ಅಥವಾ ನಮಗೆ ಅವರು ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಏನಾದರೂ ಸುಳ್ಳು ಹೇಳಿದ್ರು ಏನೋ ಗೊತ್ತಿಲ್ಲ. ಇಲ್ಲಿ ಒಳಗಡೆ ಬಂದರೆ ನಾವು ಆಲ್ಮೋಸ್ಟ್ ಒಂದು 1/2 hour ವೆಯ್ಟ್ ಮಾಡಿದ್ವಿ. ಮಕ್ಕಳು ಒಂದೇ ಕಡೆ ಕೂತು ಅವ್ರಿಗೆ ಸ್ವಲ್ಪ ಇರಿಟೇಟ್ ಆಗೋದಕ್ಕೆ ಶುರುವಾಯಿತು.
ನಮ್ಮ ಟರ್ನ್ ಬರೋ ಅಷ್ಟರೊಳಗೆ ಇಬ್ಬರು ಕೂಡ ಅಳೋದಕ್ಕೆ ಶುರು ಮಾಡಿದರು. ಅವ್ರಿಗೆ ನಿದ್ದೆನೂ ಸರಿಯಾಗಿ ಆಗಿರಲಿಲ್ಲ, ಯಾಕಂದರೆ ಅಷ್ಟು ಜನ ಇದ್ದಿದ್ದರಿಂದ ಸೌಂಡು ತುಂಬಾ ಡಿಸ್ಟರ್ಬ್ ಆಗ್ತಾಯಿತ್ತು. ನಿದ್ದೆ ಮಾಡಿರಲಿಲ್ಲ ಮಕ್ಕಳು. ಅವ್ರನ್ನ ಸಮಾಧಾನ ಮಾಡೋ ಅಷ್ಟೊತ್ತಿಗೆ ತುಂಬಾ ಸುಸ್ತಾಗೋಯಿತು. ಅವರು ಕೂಡ ಅಷ್ಟೊಂದು ಆ್ಯಕ್ಟಿವ್ ಆಗಿರಲಿಲ್ಲ, ತುಂಬ ಹತ್ತು ಕಣ್ಣೆಲ್ಲ ಕೆಂಪಗಾಗ್ಬಿಟ್ಟಿತ್ತು. ಅವರು ಮೂಡೇ ಸರಿಗಿರಲಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ. ನಮ್ಮದು 2 ಶೂಟ್ ಇತ್ತು. ಅದರಲ್ಲಿ ಫಸ್ಟ್ನೇದು ಅವ್ರದ್ದೇ ಬಟ್ಟೆ ಕೊಡ್ತಾರೆ, ಆ ಬಟ್ಟೆನ ನಾವು ಪ್ರಮೋಟ್ ಮಾಡೋದಿತ್ತು. ಏನು ಅಷ್ಟು ಗ್ರ್ಯಾಂಡಾಗಿರೋ ಅಂಥದ್ದು ಬಟ್ಟೆ ಅಲ್ಲ, ಡೈಲಿ ಯೂಸ್ ಬಟ್ಟೆ ಕೊಟ್ಟಿದ್ದರು. ಅದನ್ನು ಹಾಕಿ ಒಂದು ಫೋಟೋ ಶೂಟ್ ಆಯಿತು. ಆಮೇಲೆ ನಾವು ತೊಗೊಂಡೋಗಿದ್ದ ಬಟ್ಟೆನಲ್ಲಿ ಒಂದು ಕಾಂಪ್ಲಿಮೆಂಟ್ರಿ ಫೋಟೋ ಶೂಟ್ ಮಾಡ್ತಾರೆ. ಅದರಲ್ಲೂ ಕೂಡ ಸ್ವಲ್ಪ ಅಳ್ತಾನೆ ಇದ್ದರು. ಅಷ್ಟು ಚೆನ್ನಾಗಿ ಔಟ್ಪುಟ್ ಬಂದಿರಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಇನ್ನೂ ನಮಗೆ ಫೋಟೋಸ್ ಕೊಟ್ಟಿಲ್ಲ. ಆ್ಯಕ್ಚುಲಿ ಇನ್ನೂ 10 ಡೇಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲಿ ತನಕ ನಾವು ಕಾಯಲೇಬೇಕು. ಅಲ್ಲಿ ನಾವು ಆಮೇಲೆ ಹತ್ರದಿಂದ ಫೋಟೋ ತೆಗಿತೀವಿ ಅಂದರೆ ಬೇಡ ಅಂತ ಹೇಳಿದ್ರು. ಹಾಗಾಗಿ ನಾನು ಅಷ್ಟೊಂದು ಫೋಟೋ ವೀಡಿಯೋಸ್ ಏನೂ ತೊಗೊಳಕ್ಕಾಗಲಿಲ್ಲ. ಒಂದೆರಡು ಕ್ಲಿಪ್ಸ್ನ ತೊಗೊಂಡೆ ಅಷ್ಟೇ. ಧರಣಿಗಂತೂ ಏನೂ ತೊಗೊಳಕ್ಕಾಗಲಿಲ್ಲ, ಯಾಕಂದರೆ ಅವಳು ತುಂಬ ಅಳ್ತಾ ಇದ್ಲು. ಅವಳನ್ನ ಸಮಾಧಾನ ಮಾಡಿಕೊಂಡು ನಾನೇ ಸಮಾಧಾನ ಮಾಡ್ತಿದ್ದೆ. ಪಾಪ ರೆಡಿ ಅಲ್ಲೇ ಕುಳ್ಳಿ ಪಾಪ. ಅವಳಿಗೆ ಮಧ್ಯದ್ರಲ್ಲೇ ಇದ್ದಿದ್ದಾಳೆ, ಆ ಕಡೆ ಬಾಚಬೇಕಿತ್ತು ಸ್ವಲ್ಪ, ಆ ಕಡೆ ತಲೆ. ನೋಡಿ, ಇದೇ ಬಟ್ಟೆ ಕೊಟ್ಟಿದ್ದು, ಡೈಲಿ ವೇರ್ ಅಂತಲೇ ಹೇಳ್ಬೋದು. ಇದನ್ನು ಪ್ರಮೋಟ್ ಮಾಡೋದಿತ್ತು. ಇದರಲ್ಲೇನೋ ಸ್ವಲ್ಪ ಕಂಫರ್ಟಬಲ್ ಆಗಿದ್ದರು, ಬಟ್ ನಾವು ಸ್ವಲ್ಪ ಗ್ರ್ಯಾಂಡಾಗಿರೋ ಡ್ರೆಸ್ ತೊಗೊಂಡೋಗಿದ್ವಿ, ಅದು ಸ್ವಲ್ಪ ಚುಚ್ಚುತ್ತಾ ಇತ್ತು. ಅವ್ರಿಗೂ ನಿದ್ದೆ ಬಂದಿದ್ದರಿಂದ ಅಳಕ್ಕೆ ಶುರು ಮಾಡಿದ್ರು. ಮತ್ತು ಅಲ್ಲೂ ಜಾಸ್ತಿ ಟೈಮ್ ಕೊಡಲ್ಲ, ಬೇಗ ಮಾಡಿ ಅಂತ ಇದು ಮಾಡ್ತಾರೆ. ಹಾಗಾಗಿ ಸ್ವಲ್ಪ ಮರಿದಿರಿನಲ್ಲಿ ಅವ್ರಿಗೂ 1-2 ಕಡೆ ಮೈನಲ್ಲಿ ತರಿಸ್ಕೊಂಡಿದೆ. ಯಾವಾಗ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ನೋಡಿ, ಈ ಥರ ಹಾಕ್ಬಿಟ್ಟು ಒಂದು ಫೋಟೋ ಶೂಟ್ ಮಾಡಿದ್ರು. ಇವಳು ನೋಡಿ ಎಷ್ಟು ಆರಾಮಾಗಿದ್ದಾಳೆ ಅಂತ. ಅಂದರೆ ಈ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಸ್ವಲ್ಪ ಆರಾಮಾಗಿದ್ದಾಳೆ ಅಷ್ಟೇ. ನೋಡಿ, ನನಗೆ ವೀಡಿಯೋ ತೆಗಿಯೋದಕ್ಕೆ ಬಿಡ್ತಾಯಿಲ್ಲ, ತುಂಬ ಡಿಸ್ಟರ್ಬ್ ಮಾಡ್ತಾಯಿದ್ರು. ಅದರಲ್ಲೂ ಏನೋ ಒಂದು ತೋರಿಸ್ಬೇಕಲ್ಲ ಅಂದ್ಬಿಟ್ಟು ನಿಮಗೋಸ್ಕರ ಕಷ್ಟಪಟ್ಟು 1-2-3 ನಿಮಿಷದ ವೀಡಿಯೋ ಮಾಡಿದ್ದೀನಿ ಅಷ್ಟೇ. ಏನೋ ಒಂಥರ ಖುಷಿ, ಒಂದು ಮೆಮೊರಿಲಿರುತ್ತೆ. 6 ಮಂತ್ಸ್ ಆಗ್ತಾ ಇರೋದಕ್ಕೆ ನಾವು ಈ ಥರ ಹೋಗಿದ್ವಿ, ಏನೋ ಒಂದು ಮಾಡಿದ್ವಿ ಅಂತ. ಇನ್ ಕೇಸ್ ಮುಂದೆ ಫ್ಯೂಚರಲ್ಲಿ ಇದರಲ್ಲಿ ಏನಾದರೂ ನಮಗೆ ಅಮೆಝಾನಿಂದ ಅಥವಾ ಫ್ಲಿಪ್ಕಾರ್ಟಿಂದ ಏನಾದರೂ ನಮ್ಗೆ ಆಪರ್ಚುನಿಟಿ ಬಂದರೆ ಮಕ್ಕಳು ಇನ್ನೂ ಮುಂದಕ್ಕೆ ಪ್ರಮೋಟ್ ಆಗ್ತಾರೆ. ಮತ್ತು ದೊಡ್ಡ ಬ್ರ್ಯಾಂಡ್ಗಳಿಂದ ಆಪರ್ಚುನಿಟಿಗಳು ಬರಬಹುದು, ಚಾನ್ಸಸ್ ಇದೆ. ಅದಕ್ಕೋಸ್ಕರ ಹೋಗಿದ್ವಿ ಅಷ್ಟೇ. ಒಟ್ನಲ್ಲಿ ನಮ್ಮಿಬ್ಬರು ಮಕ್ಕಳದ್ದು ಫೋಟೋ ಶೂಟ್ ಮುಗಿಯೋ ಅಷ್ಟರೊಳಗೆ ಒಂದು 2 to 3 hours ಆಗಿತ್ತು. ನೋಡಿ, ಆಚೆ ಬಂದ್ವಿ. ಸ್ಲಿಪ್ಪರ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರುತ್ತೆ ಎಷ್ಟು ಜನ ಇದ್ದಾರೆ ಅಂತ. ನಾವು ಬರೋ ಅಷ್ಟೊತ್ತಿಗಾಗಲೇ ಮಧ್ಯಾಹ್ನದ ಮೇಲೆ ಆಗಿತ್ತು, ಆದರೂ ಅಷ್ಟೊಂದು ಕ್ರೌಡ್ ಇದೆ. ಆ್ಯಕ್ಚುಲಿ ಸಂಜೆ 7 ಗಂಟೆ ತನಕನೂ ಇಲ್ಲಿ ಫೋಟೋ ಶೂಟ್ ನಡೆಯುತ್ತೆ ಅಂತ ಹೇಳಿದ್ರು. ಅವಳು ಪಾಪ ಸುಸ್ತಾಗ್ಬಿಟ್ಟಿದ್ದಾರೆ. ನೋಡಿ ನನ್ನ ಪರಿಸ್ಥಿತಿ ಹೆಂಗಾಗೋಗಿದೆ ಅಂತ. ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀನಿ. ಆಚೆ ಬಂದಮೇಲೆ ಎಲ್ಲೋ ಒಂದು ಗುಹೆಯಿಂದ ಆಚೆ ಬಂದ್ವೇನೋ ಅನ್ನೋ ಥರ ಫೀಲ್ ಆಯಿತು. ಫ್ರೆಶ್ ಏರ್ ಸಿಕ್ತು. ಅಲ್ಲಿ AC ಎಲ್ಲ ಹಾಕಿದ್ರು, ಬಟ್ ಏನೋ ಅಷ್ಟು ಕಂಫರ್ಟಬಲ್ ಆಗಿರಲಿಲ್ಲ. ಇಲ್ಲಿ ಆಚೆ ಬಂದಮೇಲೆ ಸ್ವಲ್ಪ ಸಮಾಧಾನ ಆಯಿತು ಮನಸ್ಸಿಗೆ. ಅಷ್ಟೊತ್ತಿಗೆ ಮಕ್ಕಳು ಎಲ್ಲ ಅಳೋದನ್ನ ನಿಲ್ಲಿಸಿ ಮಲ್ಗೋದಕ್ಕೆ ಶುರು ಮಾಡಿದರು. ಅಲೋಕ್ ಕಾರ್ ತರ್ತೀನಿ ಅಂತ ಹೋದರು. ಹಾಗಾಗಿ ಆಚೆ ಬಂದು ನಿಂತ್ಕೊಂಡಿದ್ದೀವಿ. ಇಲ್ಲಿಂದ ಇನ್ನು ಡೈರೆಕ್ಟ್ ಮನೆಗೆ ಹೋಗ್ತೀವಿ. ಆಚೆ ಎಲ್ಲೂ ಊಟ ಮಾಡೋದಿಲ್ಲ, ಮಕ್ಕಳು ಎತ್ಕೊಂಡು ಮಾಡೋದಕ್ಕಾಗಲ್ಲ. ಮನೆಗೆ ಹೋಗಿ ಏನಾದರೂ ಆರ್ಡ್ರ್ ಮಾಡಿಕೊಂಡು ಅಥವಾ ಪಾರ್ಸಲ್ ತೊಗೊಂಡು ಊಟ ಮಾಡ್ಕೊಳ್ಳೋದಷ್ಟೇ. ತುಂಬ ಹೊಟ್ಟೆನೂ ಹಸಿತಾ ಇದೆ. ಇನ್ನು ನೀವೆಲ್ಲರೂ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ವಿಡಿಯೋ ಹಾಕಿ ಅಂತ ಕೇಳೋವಂಥ ಮೂಮೆಂಟ್ ಇದು. ಯಾಕಂದರೆ ನನ್ನ ತಂಗಿ ಬಂದರೆ ಇಬ್ರಿಗೂ ಫುಲ್ ಖುಷಿಯಾಗ್ಬಿಡ್ತಾರೆ. ಅವರೇ ಗಂಡ ಹೆಂಡ್ತಿ, ಇನ್ಯಾರು ಇರ್ತಾರೆ? ನೀನೇ ತಾನೇ ಹಾಕಿರೋದು ಅದನ್ನ. ಪಾಪ ಅವ್ರು ಕೇಳಿದ್ರು. ಅದು ಜಿಮ್ಮಿ ನೋಡಿ ಗಲಾಟೆ ಮಾಡ್ತಿದೆ ನಾಯಿಗಳು. ಚಿನ್ನಿ, ನಿಮ್ಮಮ್ಮ ವಿಡಿಯೋ ಮಾಡ್ತಾಳೆ. ಮುಚ್ಕೋ, ಎಲ್ಲ ಮುಚ್ಕೋ. ಇಲ್ಲ,
ಫ್ರಂಟ್ ಅಲ್ಲಿ ಹಾಕ್ಬಾರ್ದು ಆದ್ರೆ ನಿಮ್ಮೂರ್ಗಂತ ಹಾಕ್ಲೇಬಾರ್ದು. ಎಷ್ಟು ನೋಡ್ಕೊತೀಯ. ಚೆನ್ನಾಗಿದ್ಯಾ ಬಿಡು. ನೀರು ಆರುತ್ತಲ್ಲ. ಇವತ್ತು ನಮ್ಮ ಅಂಕಲ್ದು ಬರ್ತಡೇ ಆಗಿದ್ದರಿಂದ ಅವರೇ ಮನೆಗೆ ಬಂದಿದ್ದಾರೆ. ಪಾಪ ನಮಗೆ ಮಕ್ಕಳನ್ನ ಎತ್ಕೊಂಡು ಅಲ್ಲ ಅವ್ರ ಮನೆಗೆ ಹೋಗೋದಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ಅವರೇ ಸ್ವೀಟ್ ಎಲ್ಲ ತೊಗೊಂಡು ಚಾಟ್ಸ್ ಎಲ್ಲ ತೊಗೊಂಡು ಬಂದಿದ್ದಾರೆ. ಮನೆಗೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಬಂದಿದ್ರು, ನನ್ನ ತಂಗಿನೂ ಬಂದಿದ್ಲು. ಎಲ್ಲರೂ ಸೇರ್ಕೊಂಡು ಮಕ್ಳ ಜೊತೆ ಆಟ ಆಡ್ತಾ ಇದ್ರು. ನಂಗೊಂದು ಸ್ವಲ್ಪ ರೆಸ್ಟ್ ಸಿಕ್ಕಂಗ. ವೈಟ್ ಕಲರ್ ಗುಂಡ ಏನಂತ ಅಮ್ಮ ಹಂಗೆ ತಾನೆ ಅನ್ನೋದು. ದುಡ್ಡು ಇಸ್ಕೊ ನಿಮ್ಮ ಅಮ್ಮನ ಹತ್ರ. ನಿನ್ನ ಹೆಸರು ಹೇಳ್ಕೊಂಡು ದುಡ್ಡು ಮಾಡ್ತಾಳ್ ಕಣೋ ಲೋ ಬಂಗಾರ. ಏನಮ್ಮ ಹೇಳು. ಇಲ್ಲ ಇಲ್ಲ ಹೇಳು. ಮಕ್ಕಳನ್ನೆಲ್ಲ ಮುಟ್ಟಕ್ಕೆ ಹೋಗ್ತಾನೆ, ಅದಕ್ಕೆ ನಾವು ಆಚೆ ಕಟ್ಟಾಕಿದ್ರೆ ಆಚೆ ಇರಲ್ಲ. ಏನ್ ಮಾಡೋದು ಅಂತ ಮುಂದೆ ಇಟ್ಬಿಟ್ಟಿದ್ರೆ ಚೆನ್ನಾಗಿರೋದು. ಮನೆ ತುಂಬಾ ಇಂಟೀರಿಯರ್ ಆಗೋಯ್ತು. ಇನ್ನು ಇವರೆಲ್ಲ ಮಾತಾಡ್ತಾ ಇರೋದು ಊರಿನ ವಿಷಯ ಆಗಿರೋದ್ರಿಂದ ನಿಮಗೇನೂ ಅರ್ಥ ಆಗ್ತಿಲ್ಲ ಅಂತ ಅಂದ್ಕೊಳ್ತೀನಿ. ಇವರು ಪ್ರೀತಿಯಿಂದ ಒಂದು ನಾಯಿನ ಸಾಕಿದ್ದಾರೆ, ಹೆಸರು ಜಿಮ್ಮಿ ಅಂತ. ನಾವೆಲ್ಲರೂ ಅವನ ಮೇಲೆ ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದೀವಿ. ಅವನು ಕೂಡ ಅಷ್ಟೇ ತುಂಬಾ ಅಟ್ಯಾಚ್ಡ್ ಆಗಿದ್ದಾನೆ ನಮ್ಮ ಹತ್ರ. ಇದಕ್ಕೆಲ್ಲನೂ ಅರ್ಥ ಆಗುತ್ತೆ. ಯಾಕ್ಲಾ ಯಾಕ್ಲಾ ಹಾಂ ಹಾಂ ಕೆರಿಬಾರ್ದು. ಯಾಕೆ ಏನಾಯ್ತು ಏನಾಯ್ತು? ಯಾರ್ದದು ವೈಲು? ವೇಲ್ ಯಾರ್ದು ಕಟ್ಕೊಂಡಿರೋದು ನೀನು? ಹಾಂ, ನಮ್ಮಮ್ಮನ ವೇಲ್ ಬಿಚ್ಚೋದು. ಬಿಚ್ಚು ಮೊದಲು. ಐ ಬಿಚ್ಚೋ. ಬಾ ಪಾಪ ಪಾಪ ಇದು ಪಾಪ ಹುಬ್ಬ. ನಾವೆಲ್ಲರೂ ಒಳಗಡೆ ಇದ್ದೀವಿ, ಅವನ್ನ ಮಾತ್ರ ಆಚೆ ಕಟ್ಟಾಕಿದ್ದೀವಿ ಅಂತ ಕೋಪ ಅವನಿಗೆ. ಅದಕ್ಕೆ ಬೊಗ್ಳುತ್ತಾನೇ ಇದ್ದಾನೆ. ಅದ್ರ ಜೊತೆ ಬೀದಿ ನಾಯಿಗಳು ಬೇರೆ, ಯಾವುದೋ ಹೊಸ ನಾಯಿ ಬಂದ್ಬಿಟ್ಟಿದೆ ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡು ಬೊಗ್ಳಕ್ಕೆ ಶುರು ಮಾಡಿಬಿಟ್ಟಿದ್ದಾವೆ. ಅದಕ್ಕೆ ಇವ್ನು ಇನ್ನೂ ಬೇಜಾರಾಗ್ತಾ ಇದೆ. ನನಗಲ್ಲ ನಿಮಗೆ ಬೈದಿದ್ದು, ಕಟ್ಬಿಟ್ಟಲ್ಲ ಆಚೆ ಹಾಕಿದಿರಲ್ಲ ನನ್ನ ಅಂತ. ಈ ಚಳಿಲಿ ಗಾಳಿಲಿ ನನ್ನ ಆಚೆ ಬಿಟ್ಟಿದ್ದೀರಲ್ಲ ಅಂತ. ಸುಮ್ಮನೆ ಕೂತ್ಕೊಳ್ಳೋ ಬದಲು ಮಸಾಜ್ ಮಾಡು ಮಕ್ಕಳಿಗೆ ಅಂತ ಹೇಳಿ ಎಣ್ಣೆ ಕೊಟ್ಟು ಕೂರಿಸಿದ್ದೀನಿ ಅವಳನ್ನ. ಕ್ರಿಕೆಟ್ ಎಲ್ಲ ನೋಡಲ್ಲ ನಾವು. ಹೊಸ ವಾಲ್ಸ್ ತಗೊಂಡ ಎಣಿಸ್ಕೊಂಡು ಹಿಂಗೆ ಹೇಳ್ಕೊಂಡು ಕುತ್ಕೊಂಡು ಆಮೇಲೆ ಓದಿದ್ವಿ. ಆಮೇಲೆ ನಿಜ ಮಾಡೋದು. ಇವರು ಮದುವೆಗೆ ಊರಿಗೆ ಬಂದಿದ್ರು, ಹಾಗಾಗಿ ಊರಲ್ಲಿ ಏನೇನಾಯಿತು ಅಂತ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಆ ಥರ ಇನ್ನೂ ಒಂದು 6 ತಿಂಗಳು ಆಗಬೇಕು. 3 ತಿಂಗಳಾದ್ಮೇಲೆ ತುಳಿಯುತ್ತೇನೋ ಇದುವೆ. ಅಯ್ಯೋ ಇಲ್ಲಿ ನೋಡಿಲ್ಲ ಈ ಲೂಸು ತಾತ ದಿಂಬೆಲ್ಲ ಹಾಕೋರು ಪಾಪ. ಎಲ್ಲಿಗೆ ಇವ್ರು ಸೈಕಲ್ ತುಳಿತಾ ಇದ್ದಲ್ಲ, ಅದೇನೋ ಅವ್ರ ಭಾಷೆಯಲ್ಲಿ ಮಾತಾಡೋರು. ಅದೆಲ್ಲ ಹಾಕ್ಬಾರ್ದು ಕಣಪುಟಿ. ಕಾಲು ನೋಯ್ತದೆ ಕಣ, ಕಾಲು ನೈತದೆ. ಚೈನ್ ಇಲ್ವಾ? ಕಾಲು ನೈತದೆ. ಇರು ಅಂದ್ಬಿಟ್ಟು ದಿಂಬು ಚೆನ್ನಾಗಿರ್ಲಿಲ್ವಾ? ಅಜ್ಜಿ ನೀವು ಹುಚ್ಚ ಹೋಯ್ಕೋದಲ್ರಿ, ನೀನು ಹೋಯ್ಕೊಳಕಾಯ್ತದ? ಹೋಯ್ಲಿ ಬಿಡು ಅನ್ನೋರು. ನೀನು ಹೋಯ್ತ್ಯಾ ಕೇಳಿಸ್ಕೊಂಡಿದ್ದೀನಿ ನಾಳೆ. ನೀನು ಹೋಯ್ತ್ಯಾ? ನಾನು ಇಲ್ಲ. ಹೋಗ್ಕೊಳ್ಳಿ ಬಿಡು. ಹೇಳ್ತೀನಿ ನೋಡಿ ಬಂದು ಅಂದ್ರು ಒಂದ್ಸಾರಿ. ಇದನ್ನ ಹಾಕ್ಬೇಡ. ಮುಂದಿನ ವರ್ಷ ನೀನ್ ಕನ್ನಡಕ ಬಿಟ್ಟು ಕಿತ್ತಾಕ್ಬಿಡ್ತಾರೆ ಎಂದು ಈಗ್ಲೇ ಹಿಡ್ಕೊಂಡಿದ್ಲಲ್ಲ. ಎಷ್ಟು ಚೆನ್ನಾಗುತ್ತೆ. ಸೈಲೆಂಟ್ ಆಗಿರಿ, ನಗ್ತಾಳೆ ಹಂಗೇನೆ.
ಟೈಪಿಗೆ. ನಮ್ಮಮ್ಮ ವಿಡಿಯೋ ಮಾಡ್ತಾಳೆ ನಗ್ಬಾರ್ದು ಅಂತ ಕಷ್ಟ. ಅವಳು ಎಷ್ಟು ವಿಡಿಯೋ ಕಾನ್ಶಿಯಸ್ ಇದ್ದಾಳೆ ಅಂದರೆ ನಗ್ತಿರ್ತಾಳೆ. ಈಗ ನಾನು ಗೊತ್ತಾಗ್ದಂಗೆ ಹಿಂಗಿಂದ ಹಿಡ್ಕೊಂಡು ಹೋಗಿರ್ತೀನಿ, ಸೈಲೆಂಟ್ ಆಗ್ಬಿಡ್ತಾಳೆ. ಸಾಕಂತೆ ಅಮ್ಮ ಅಳ್ತಾಳಂತೀವಿ. ಮೊನ್ನೆ ನೀನ್ video ಮಾಡ್ತೀಯಲ್ಲ, ಅದೆಲ್ಲ ಪೇಂಟಿಗಂತೂ ಭಾರಿ ಇಷ್ಟ ಅಂತೆ. ಆನ್ ಡ್ಯೂಟಿ ಪ್ರಕಾಶ್ ಇವರು ಈ ಮನೆ ತುಂಬಾ ಚೆನ್ನಾಗಿದೆ, ಭಾರಿ ಚೆನ್ನಾಗಿದೆ ಈ ಮನೆ. ಬಜ್ಜಿ ಬೇಕೇನೋ ನಿಮಗೆ? ಜಿಮ್ಮಿ ಬೊಗ್ಳುತ್ತಾನೇ ಇದ್ದ, ಹಾಗಾಗಿ 1-2 ನಿಮಿಷ ಒಳಗಡೆ ಬಿಟ್ಬಿಟ್ಟು ಆಚೆ ಕಳಿಸಿದ್ವಿ. ಅವನಿಗೂ ಸಮಾಧಾನ, ನಮಗೂ ಸಮಾಧಾನ. ಎಲ್ಲ ಒಂದು ಸತಿ ಮೂಸ್ಬಿಟ್ಟು ಆಮೇಲೆ ಆಚೆ ಹೋದ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಸ್ವಲ್ಪ ಹಂಚ್ಕೊಂಡ್ರೆ. ಬೇರೆ ಬಟ್ಟೆ ಹಾಕೊಂಡು ಚೆನ್ನಾಗಿ ಮಲಗಿಸ್ರಿ ಮಗುನ. ಇವನಿಗೇನೋ ಉರಿಯಲ್ಲ. ಸೊ ಇವತ್ತಿನ ವ್ಲಾಗ್ ಹೀಗಿತ್ತು. ಇನ್ನು ಫೋಟೋಸ್ ಎಲ್ಲ ಬಂದ ಮೇಲೆ ಫೋಟೋಶೂಟ್ದು ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ತೀನಿ. ನನ್ನ ವೀಡಿಯೋನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ವೀಡಿಯೋನ ನೋಡಿ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮೆಲ್ಲರ ಸಪೋರ್ಟಿಂದನೇ ನಾವು ಎಲ್ಲ ಬೆಳೆಯೋದಕ್ಕಾಗೋದು. ಹಾಗಾಗಿ ಏನೊಂದು ಚಿಕ್ಕ ಲೈಕ್ ಬಟನ್ ಅಲ್ವಾ, ಕ್ಲಿಕ್ ಮಾಡಿಬಿಡಿ, ಓಕೆನಾ? ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಬೇರೆ ವೀಡಿಯೋಗಳನ್ನ ನೋಡ್ತಾ ಇರಿ. ಬಾಯ್.